ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ ನಕಲಿ. ಇಂದಿನ ವಿಷಯ ನಕಲಿ. ನಕಲಿ ಅಂದರೆ ರಿಪ್ಲಿಕಾ ಅಥವಾ ರೀಪ್ರೊಡಕ್ಷನ್. ಮರುಕೃತಿ, ಪ್ರತಿಕೃತಿ ಅಂತ ಕರೀತಾರೆ. ಇದು ಕಲೆಗಳಾಗಬಹುದು, ಶಿಲ್ಪಗಳಾಗಬಹುದು, ಅಥವಾ ಮಾತುಗಳಾಗ್ಬೋದು, ನಮ್ಮ ನಡೆನುಡಿ ಆಗ್ಬೋದು, ವ್ಯಾಪಾರ ವ್ಯವಹಾರ ಆಗ್ಬೋದು. ಇದೆಲ್ಲವೂ ಕೂಡ ಸಾಕಷ್ಟು ಜನ ಕಾಪಿ ಮಾಡ್ತಾನೆ ಅಂತ ನೀವು ಹೇಳಿರ್ತೀರ. ಎಷ್ಟೋ ಜನರು ಈ ಕಲಾವಿದರು ಮೂಲವಾಗಿ ನೀನು ಬರೆದಿರೋಂತಹ ಕಲಾಕೃತಿ ಕಾಪಿ, ಯಾರೋ ಒಬ್ಬ ದೊಡ್ಡ ಕಲಾವಿದ ಮಾಡಿರೋದನ್ನ ನೀನು ಕಾಪಿ ಮಾಡಿದ್ಯಾ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಪಿ ಅನ್ನೋದು ಏನೂ ಇಲ್ಲ ಜಗತ್ತಲ್ಲಿ. ಯಾರೂ ಕಾಪಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾಪಿ ಮಾಡಬಹುದು, ಆದರೆ ಕಾಪಿ ಅಂತ ನೀವೇನು ಕರಿತಾ ಇದ್ದೀರಾ ಅದು ಕಾಪಿ ಅಲ್ಲ. ಒರಿಜಿನಲ್ ಪ್ರಿಂಟನ್ನು ಮಿಷಿನ್ಗೆ ಇಟ್ಟರೆ ಅದೆಲ್ಲ ಜೆರಾಕ್ಸ್ ಮಾಡಿಕೊಡ್ತದೆ. ಅದು ಡೂಪ್ಲಿಕೇಟ್ ಕಾಪಿ. ಒರಿಜಿನಲ್ ಹಾಗೆ ಇರುತ್ತೆ, ಡೂಪ್ಲಿಕೇಟ್ ಅದನ್ನು ಕೆಲವರು ಕಲಾವಿದರು ರೀಪ್ರೊಡಕ್ಷನ್ ಅಂತ ಮಾಡ್ತಾರೆ. ಬಟ್ ಕೆಲವರು ಏನೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ, ಯಾವುದೋ ಒಂದು ಹಾಡನ್ನು ಹಾಡ್ತಾರೆ, ಇದನ್ನು ಕಾಪಿ ಮಾಡಿದ್ಯಾ ಅಂತಾರೆ. ಇಲ್ಲಿ ಕಾಪಿ ಅನ್ನೋದೇನೂ ಇಲ್ಲ. ಯಾಕೆಂದರೆ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ. ನನಗಿಂತ ಮುಂಚೆ ಎಷ್ಟೋ ಜನ ನಮ್ಮ ಹಿರಿಯರು, ಪೂರ್ವಜರು ಕನ್ನಡವನ್ನು ಮಾತಾಡಿಬಿಟ್ಟಿದ್ದಾರೆ. ಆ ಭಾಷೆಯನ್ನು ನಾನು ಮಾತಾಡಿದ್ದೀನಿ. ಈಗ ಅದು ಕಾಪಿ ಆಯಿತು. ನಾನು ಕನ್ನಡ ಮಾತಾಡಬಾರದು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಭಾಷೆಗಳನ್ನು ನಿರ್ಮಾಣ ಮಾಡ್ಕೊಂಡು ಹೋಗ್ಬೇಕು. ಹಾಗಂದರೆ ಕಾಪಿ. ಒರಿಜಿನಲ್ಲೇ ಎಲ್ಲರೂ ಮಾತಾಡಬೇಕು ಅಂದರೆ ಖಂಡಿತವಾಗ್ಲೂ ಕನ್ನಡ ಆಲ್ರೆಡಿ ಮಾತಾಡ್ಬಿಟ್ಬಿಟ್ಟಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ, ಅದು ಕಾಪಿ ಆಗುತ್ತೆ. ಕಾಪಿ ಅನ್ನೋದ್ರ ಅರ್ಥ ಅದಲ್ಲ. ಈಗ ನೀವು ಕಾಪಿಯನ್ನ ಮಾಡದೇನೆ, ಅಂದರೆ ಯಾರು ಕಾಪಿ ಅಂತ ಹೇಳ್ತಾರೆ, ನಕಲಿ ಅಂತ ಹೇಳ್ತಾರೆ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಕಾಪಿಯನ್ನ ಮಾಡದೇನೆ ನಾವು ಹೇಗೆ ಸಿಂಗರ್ ಆಗೋದಕ್ಕೆ ಸಾಧ್ಯ? ಯಾರೋ ಒಬ್ಬ ಸಂಗೀತ ವಿದ್ವಾಂಸ, ಆತ ಹಿರಿಯರು ಹಾಡಿರುವಂತಹ ಗಾಯನವನ್ನು ಇವರು ಕೂಡ ಹಾಡಿ ಪ್ರಾಕ್ಟೀಸ್ ಮಾಡ್ತಾರೆ. ಅದಾದಮೇಲೆ ಸಿನಿಮಾದಲ್ಲೋ ಚಾನ್ಸ್ ಸಿಕ್ಕಿದ್ರೆ, ಅಥವಾ ಇವರೇ ಕವಿತೆಗಳನ್ನು ಬರೆದು ಬೇರೆ ಯಾರಾದರೂ ಅವಕಾಶಗಳು ಕೊಟ್ಟರೆ ಆ ಹಾಡನ್ನೇ ಇವರು ಹಾಕ್ತಾರೆ. ಇವ್ರದ್ದು ಒರಿಜಿನಲ್ ಸಾಂಗ್ ಅಂತ ಕರೀತಾರೆ. ಆದರೆ ಬೇರೆಯವ್ರು ಹಾಡಿರೋದನ್ನು ಕಲಿದೇನೆ, ಹಾಡ್ದೇನೆ, ನೋಡ್ದೇನೆ, ಕೇಳ್ದೇನೆ ನಾವು ಹೇಗೆ ಹೊಸದನ್ನು ರೂಪಿಸಕ್ಕಾಗುತ್ತೆ? ನೀವು ಹೇಳಿ. ಕಾಪಿ. ಜಾಕಿರ್ ಹುಸೇನ್ ತಬಲಾ ಬಾರಿಸ್ತಾನೆ, ಅವನ ಥರನೇ ಇವನು ನುಡಿಸ್ತಾನೆ, ಅವನು ಕಾಪಿ ಮಾಡ್ತಾವನೆ. ಹಂಗಂದ್ರೆ ತಬಲಾ ನುಡಿಸೋರು ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ತಬಲಾ ವಾದಕ ಜಾಕಿರ್ ಹುಸೇನೇನ? ಅದಕ್ಕಿಂತ ಮುಂಚೆ ಯಾರು ತಬಲಾ ವಾದಕರು ಇರ್ಲಿಲ್ವಾ? ಇದ್ರು. ಅವನು ಹೇಗೆ ನುಡಿಸ್ತಾನೆ, ಇವನು ಹಾಗೆ ನುಡಿಸ್ತಾನೆ. ತಬಲಾನ ನುಡಿಸೋದೇ ಹಾಗೆ. ಅದರಲ್ಲಿ ವಿಭಿನ್ನತೆ ಅಂತ ಇರ್ತದೆ. ಈಗ ಡಾಕ್ಟರ್ MBBS MD ಮಾಡಿರ್ತಾರೆ, ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಪೆಷಲಿಸ್ಟ್. ಈಗ MBBS MD ಮಾಡಿರೋ ಡಾಕ್ಟರ್ಗಳೇ ತಗೊಳ್ಳಿ, ನಮ್ಮ ಮನೆ ಸುತ್ತಮುತ್ತ ಇರೋ ಕ್ಲಿನಿಕಲ್ಲಿ ಇರುವಂತಹ ಡಾಕ್ಟರ್ಗಳೇ ತಗೊಳ್ಳಿ, ಎಲ್ಲರೂ ಕೂಡ ಒಂದೇ ಯೂನಿವರ್ಸಿಟಿಲಿ ಓದಿರ್ತಾರೆ. ಆದರೆ ಅವರ ಕೈಗುಣಗಳು ಬೇರೆ ಬೇರೆ. ಆದರೆ ಡಾಕ್ಟ್ರು ಕೊಡೋ ಮೆಡಿಸನ್ ಎಲ್ಲ ಒಂದೇ. ನೆಗಡಿಗೆ ಏನು ಮಾಡಬೇಕು ಅದಕ್ಕೆ ಅವರು MBBS ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಎಲ್ಲ ಡಾಕ್ಟ್ರಿಗೂ ಅದನ್ನೇ ಹೇಳ್ಕೊಟ್ಟಿರ್ತಾರೆ. ಕೆಮ್ಮಿಗೆ ಏನು ಮಾಡಬೇಕು ಎಲ್ಲರಿಗೂ ಅದನ್ನೇ ಹೇಳ್ಕೊಟ್ಟಿರ್ತಾರೆ. ಪ್ರತಿಯೊಂದು ಅಂಗಾಂಗಗಳಿಗೆ ಅಲ್ಲಿ ಒಂದು ವರ್ಷದಲ್ಲಿ ಪಾಸಾಗಿ ಡಾಕ್ಟರಾಗಿ ಪರಿವರ್ತನೆ ಆದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ಎಲ್ಲರಿಗೂ ಅದೇ ಪಾಠನೇ. ಈಗ ನಾವೆಲ್ಲ ಶಾಲೆಗೆ ಹೋಗಿರ್ತೀರಿ, ಗಣಿತ ಒಬ್ಬೊಬ್ರಿಗೂ ಒಂದೊಂದು ಗಣಿತ ಹೇಳ್ಕೊಡ್ತಾರ? ಇಲ್ಲ, ಎಲ್ಲರಿಗೂ ಗಣಿತ ಹೇಳ್ಕೊಡ್ತಾವ್ರೆ. ಆ ಗಣಿತವನ್ನ ಆತ ಎಷ್ಟು ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿರ್ತಾನೆ, ಅರ್ಥ ಮಾಡಿಕೊಂಡ ನಂತರ ಆತ ಬಳಸ್ಕೊಳ್ಳುವಂತಹ ರೀತಿ ನೀತಿ ಇದೆಯಲ್ಲ, ಅದು ಅವನ ಶೈಲಿ ಆಗುತ್ತೆ. ಆದರೆ ಗಣಿತನೇ ಬಳಸಂಗಿಲ್ಲ. ನಾನು ಪೂರ್ವಜರು ಬಳಸಿದ್ರು, ನಮ್ಮ ಅಣ್ಣ ಓದಿದ್ದ ಗಣಿತ ನಮ್ಮ ಅಣ್ಣಂದು, ನೀನ್ ಯಾಕೆ ಅದನ್ನು ಕಾಪಿ ಮಾಡ್ತಾ ಇದೆಯಾ ಅಂದ್ರೆ ಏನ್ ಹೇಳೋಣ? ಸಾಕಷ್ಟು ಜನ ಈ ರೀತಿ ವಾದ ಮಾಡ್ತಾರೆ, ಕಾಪಿ ಮಾಡ್ತಾ ಇದೆ ಅಂತ. ಯಾರು ಯಾರನ್ನು ಕಾಪಿ ಮಾಡೋದಿಲ್ಲ. ಈ ಕಾಪಿ ಅನ್ನೋ ವರ್ಡು ನೆಗೆಟಿವ್ ವರ್ಡ್. ಅಂದರೆ ವ್ಯಕ್ತಿಗತವಾಗಿ ಇದನ್ನು ಬಳಸಬೇಡಿ. ಏನೋ ಜೆರಾಕ್ಸ್ ಮಾಡಿಸೋದಕ್ಕೆ ಒರಿಜಿನಲ್ ಕಾಪಿ ಅದು ಓಕೆ, ಅದು ಸ್ಥೂಲವಾಗಿರುವಂಥದ್ದು. ಬಟ್ ಸೂಕ್ಷ್ಮವಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಇದನ್ನು ಬಳಸಿ ಹರ್ಟ್ ಮಾಡ್ತೀರಾ. ನೀನು ಅಂಬರೀಷ್ ಥರ ನಡೀತೀಯಾ, ನೀನು ವಿಷ್ಣುವರ್ಧನ್ ಥರ ಮಾತಾಡ್ತೀಯಾ, ನೀನು ರಾಜ್ಕುಮಾರ್ ಥರ ನಿಂತ್ಕೊಳ್ತೀಯಾ. ಆತ ಅಭಿಮಾನಿಗಳು ಅಂತ ಅಂದಮೇಲೆ ಇನ್ಸ್ಪೈರ್ ಆಗಿರ್ತಾರೆ, ಅವರಿಂದ ಪ್ರೇರಣೆಗೊಂಡಿರ್ತಾರೆ. ಅವರ ಒಂದು ಪ್ರಭಾವ ಇವ್ರ ಮೇಲೆ ಬೀರುತ್ತೆ, ಬೃಹದಾಕಾರವಾಗಿ ಇಂಪ್ಯಾಕ್ಟ್ ಬೀರುತ್ತೆ. ಆದ್ದರಿಂದ ಎಲ್ಲೋ ಅವರಿಗೆ ಅರಿವಿಲ್ಲದಂಗೆ ಆ ಒಂದು ಅಂಶ ಅವರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಪೂರ್ತಿ ಅಂಶ ಅಲ್ಲ,
ಕೆಲವೊಂದು ಅಂಶಗಳು ಸಮ್ ಪರ್ಸೆಂಟೇಜ್ ಅದರೊಳಗಡೆ ಇರೋದ್ರಿಂದ ಅವರು ಆ ರೀತಿ ಮಾಡ್ತಾರೆ. ಆಮೇಲೆ ಬೆಳೀತಾ 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 ಚೇಂಜ್ ಆಗ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಸಿನಿಮಾ ರಂಗದಲ್ಲಿ ಅಮಿತಾಬ್ ಬಚ್ಚನ್, ನಾವೆಲ್ಲ ಚಿಕ್ಕದ್ರಲ್ಲಿ ನೋಡಿರ್ಬೋದು, ಸೈಡ್ ಕ್ರಾಪ್ ಬಾಚ್ತಾ ಇದ್ರು, ಸೆಂಟ್ರ್ ಬಾಚ್ತಾ ಇದ್ರಿ. ಆದರೆ ಸೆಂಟ್ರು ಇಲ್ಲ, ಕ್ರಾಪು ಇಲ್ಲ. ಇಲ್ಲಿ ಅಮಿತಾಬ್ ಬಚ್ಚನ್ ಹೇರ್ ಸ್ಟೈಲ್ ಅದನ್ನ ಕಾಪಿ ಮಾಡ್ದ ಶಾರುಖ್ ಖಾನ್. ಸೊ ಶಾರುಖ್ ಖಾನ್ ಕೂಡ ಅದೇ ರೀತಿ ಬಾಚ್ತಾ ಇದ್ದ. ಆಮೇಲೆ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಹೇರ್ ಸ್ಟೈಲ್ಗಳು ಬರ್ತವೆ. ಅದನ್ನ ನೋಡಿ ಶಾಹಿದ್ ಕಪೂರ್, ಸೊ ಆತ ಕೂಡ ಕಾಪಿ ಮಾಡ್ದ. ಇದು ಯಾವುದು ಕಾಪಿ ಅಲ್ಲ, ಇನ್ಸ್ಪೈರ್ ಆಗುವಂಥದ್ದು. ಸೊ ಜಿ.ಕೆ. ವೆಂಕಟೇಶ್ ಅತ್ಯದ್ಭುತವಾದ ಸಂಗೀತ ವಿದ್ವಾಂಸರು. ಸೊ ಕನ್ನಡ ನಾಡಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಶಿಷ್ಯ ಇಳಯರಾಜ. ಸೊ ಕಾಪಿ ಮಾಡ್ದ ಅಂತ ಅನ್ಕೊಳ್ಳೋದನ್ನ ನಾವು ಈ ರೀತಿ ನೆಗೆಟಿವ್ ವರ್ಡ್ ಬಳಸೋದನ್ನ, ಸೊ ಅವರಿಂದ ಪ್ರೇರಣೆಗೊಂಡ್ರು, ಅವರ ಪ್ರಭಾವ ಇವ್ರ ಮೇಲೆ ಹೆಚ್ಚಾಗಿ ಬೀರಿದೆ. ಆದ್ರಿಂದ ಆ ಒಂದು ಸಂಗೀತದ ಲಯ ಈ ರೀತಿ ಬರ್ತದೆ. ಮಾಡ್ತಾರೆ, ಪ್ರತಿಯೊಬ್ರು ಕಾಪಿ ಮಾಡಲೇಬೇಕು, ಮಾಡದೆ ಹೋದ್ರೆ ಸಾಧ್ಯವೇ ಆಗೋದಿಲ್ಲ. ಆದರೆ ಬೆಳೀತಾ 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 ಅವ್ರದೇ ಶೈಲಿ ಬಂದ್ಬಿಡುತ್ತೆ. ಈಗ ಅಮಿತಾಬ್ ಬಚ್ಚನ್ ನಟನೆ ಬೇರೆ, ಶಾರುಖ್ ಖಾನ್ ನಟನೆ ಬೇರೆ, ಶಾಹಿದ್ ಕಪೂರ್ ನಟನೆ ಬೇರೆ, ಆದರೆ ಹೇರ್ ಸ್ಟೈಲ್ಗಳೆಲ್ಲ ಒಂದೇ ಇದೆ. ಯಾಕೆಂದ್ರೆ ಅವರಿಂದ ಪ್ರಭಾವಿತರಾಗಿ ಈತ ಮಾಡ್ಕೊಂಡ, ಈತನಿಂದ ಪ್ರಭಾವಿತನಾಗಿ ಮತ್ತೊಬ್ಬ ಮಾಡ್ಕೊಂಡ, ಅವನಿಂದ ಪ್ರಭಾವಿತನಾಗಿ ಇನ್ನೊಬ್ಬ ಮಾಡ್ಕೊಳ್ತಾನೆ. ಇದನ್ನ ದಯಮಾಡಿ ಯಾರ್ಯಾರು ಮನಸ್ಸಲ್ಲಿದ್ದೀರಾ ಅಥವಾ ನಿಮಗೆ ಮನಸ್ಸಲ್ಲಿದ್ದರೂ ತೆಗೆದುಬಿಡಿ. ಬೇರೆಯವ್ರು ಯಾರಾದರೂ ಅಣಕ ಮಾಡ್ತಾ ಇದ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಡಿ. ಈ ಜಗತ್ತಲ್ಲಿ ಎಲ್ಲವೂ ಕೂಡ ಕಾಪಿನೇ. ನಾನೊಬ್ಬ ಮನುಷ್ಯ, ನನಗಿಂತ ಮುಂಚೆ ಎಷ್ಟೋ ಜನ ಮನುಷ್ಯರು ಉದ್ಭವ ಆಗ್ಬಿಟ್ಟವ್ರೆ. ಹಂಗಾದ್ರೆ ನಾನು ಮನುಷ್ಯ ಆಗಂಗಿಲ್ಲ, ನಾನು ಬೇರೆ ಏನೋ ಆಗಬೇಕು, ವಿಚಿತ್ರವಾಗಿ ಹುಟ್ಟಬೇಕು, ವಿಭಿನ್ನವಾಗಿ ಹುಟ್ಟಬೇಕು, ವಿಶೇಷವಾಗಿ ಹುಟ್ಟಬೇಕು. ಆ ರೀತಿ ಪ್ರತಿಯೊಬ್ಬ ವ್ಯಕ್ತಿ ವಿಶೇಷತೆ, ವಿಭಿನ್ನತೆ, ವಿಚಿತ್ರತೆ ಅಂತ ಹುಟ್ಕೊಂಡೋದ್ರೆ ಅವನನ್ನು ಮನುಷ್ಯ ಅಂತಾರ, ಇದನ್ನು ಭೂಮಿ ಅಂತ ಕರೀತಾರ? ಖಂಡಿತವಾಗ್ಲಿಲ್ಲ. ಗಾಳಿ ಎಲ್ಲರಿಗೂ ಕೂಡ ಒಂದೇನೆ. ಪ್ರಾಣಿಗೆ ಬೇರೆ ಗಾಳಿ, ಪಕ್ಷಿಗಳಿಗೆ ಬೇರೆ ಗಾಳಿ, ಮನುಷ್ಯನಿಗೆ ಬೇರೆ ಗಾಳಿ. ಇಂಡಿಯಾದಲ್ಲಿ ಬೀಸೋ, ಕರ್ನಾಟಕದಲ್ಲಿ ಬೀಸೋ ಗಾಳಿ, ಆಂಧ್ರದಲ್ಲಿ ಬೀಸೋ ಗಾಳಿ, ಈ ಥರ ಗಾಳಿಲಿ ಭೇದ ಭಾವಗಳನ್ನು ಮಾಡ್ತಾ ಆ ರೀತಿ ಕಾಪಿ, ಅದು ಗಾಳಿ ಕಾಪಿ ಆಗಬಾರದು. ನಮಗೆ ಒರಿಜಿನಲ್ ಗಾಳಿ ಬೇಕು, ಎಲ್ಲವೂ ಕೂಡ ಒರಿಜಿನಲ್ಲೇ. ಆದರೆ ಸಾಕಷ್ಟು ಜನ ಈ ರೀತಿ ಅಣಕ ಮಾಡ್ತಾರೆ. ದಯವಿಟ್ಟು ಆ ಕಾಪಿ ಅನ್ನೋ ವರ್ಡನ್ನು ಬಿಟ್ಬಿಡಿ. ನಕಲಿ ಮಾಡ್ತಾವನೆ. ಕೆಲವರು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಥರನೇ ನಡೆ, ನುಡಿ, ಮಾತು ಎಲ್ಲವೂ. ವಿಷ್ಣುವರ್ಧನ್ ಥರ ಡೂಪ್ಲಿಕೇಟ್ ವಿಷ್ಣುವರ್ಧನ್, ಅದು ವೃತ್ತಿ. ಅವರು ಕಲಾವಿದರು ಕೂಡ ಯಾರ್ದೋ ಹೆಸರಾಂತ ಕಲಾವಿದರ ಕಲಾಕೃತಿಗಳನ್ನು ಮರುಕೃತಿಯನ್ನು ಮಾಡಿಕೊಡ್ತಾರೆ. ಅದು ಅವ್ರ ವೃತ್ತಿ, ಅದನ್ನು ಮಾಡ್ಕೊಳ್ಳಿ. ಆದರೂ ಕೂಡ ಒರಿಜಿನಲ್ಗಿದ್ದಿರೋ ಬೆಲೆ ಒರಿಜಿನಲ್ಗಿರುತ್ತೆ, ಡೂಪ್ಲಿಕೇಟ್ಗಿರೋ ಬೆಲೆ ಡೂಪ್ಲಿಕೇಟ್ಗಿರುತ್ತೆ. ನಾವು ಒರಿಜಿನಲ್ ಚಾಪಾ ಕಾಗದವನ್ನು ಜೆರಾಕ್ಸ್ ಮಾಡಿದಾಗ 1 ರೂಪಾಯಿನೋ 2 ರೂಪಾಯಿನೋ ತಗೊಳ್ತಾರೆ. ಈ ಒರಿಜಿನಲ್ ಎಷ್ಟು? 1 ರೂಪಾಯಿನ ಇದು? ಖಂಡಿತವಾಗ್ಲಿಲ್ಲ. ಅದು ಕೇವಲ ಸ್ಥೂಲವಾಗಿ ನೀವು ಅದನ್ನು ಪದಗಳನ್ನು ಬಳಸಬಹುದೇ ಹೊರತು ವ್ಯಕ್ತಿಗತವಾಗಿ ವಿಚಾರಕ್ಕೋಸ್ಕರ ದಯಮಾಡಿ ಬಳಸಬೇಡಿ. ಇಲ್ಲಿ ನನ್ನ ಪ್ರಕಾರ ಎಲ್ಲವೂ ಕೂಡ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಏನೇನು ಮಾಡಬೇಕು ಎಲ್ಲವೂ ಕೂಡ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಬಳಸ್ಕೊಂಡು ಅವ್ರಿಗಿಂತ ವಿಭಿನ್ನವಾಗಿ ಏನು ಮಾಡಬಲ್ರಿ, ನನ್ನ ಕೈಲಿ ಏನು ಸಾಧ್ಯವಿದೆ ಅನ್ನೋದನ್ನು ತಿಳ್ಕೊಂಡು ಮಾಡಿ. ಯಾರೇ ನಿಮಗೆ ಅಣಕ ಮಾಡಿದ್ರು ಕೂಡ ನೀನು ನಕಲಿ, ಅವರನ್ನು ಕಾಪಿ ಮಾಡ್ತೀಯ, ಇವರನ್ನು ಕಾಪಿ ಮಾಡ್ತೀಯ ಅಂತ ಹೇಳಿದ್ರು ಕೂಡ ಹೌದು ಅಂತ ನೇರವಾಗಿ ಒಪ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಸ್ನೇಹಿತರೆ, ನಿಮಗೆ ಏನೇ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ, ಡೌಟ್ಸ್ ಇದ್ದರೆ ದಯಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಿ. ನಾನು ನೀವು ಕೇಳಿರುವಂತಹ ಪ್ರಶ್ನೆಗಳನ್ನೇ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮದಲ್ಲಿ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸಬಹುದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರಗಳನ್ನು ನೀಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅತ್ಯುತ್ತಮವಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ, ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ನಮ್ಮ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.